ರಾಮಕೃಷ್ಣ ಅವರೇ, ಬಹಳ ವಿಚಾರಗಳಿದೆ, ಅದರಲ್ಲೂ ಪುಲ್ವಾಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲೇಬೇಕು. ಆದರೆ ಮೊದಲ ಪ್ರಶ್ನೆ ಏನು ಗೊತ್ತಾ, ಮುಖ್ಯಮಂತ್ರಿಗಳು ಹೇಳ್ತಾರೆ ಪುಲ್ವಾಮಾ ಅಂತಂದ್ರು 370 ಅಂದ್ರು ಗೆದ್ದುಬಿಟ್ರು. ಗೆದ್ದಿದ್ದಲ್ಲ ಸ್ವಾಮಿ, ಗೆಲ್ಸಿದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರಾಜಕಾರಣಿ ಗೆಲ್ಲಬೇಕು ಅಂತಂದ್ರೆ ಅಲ್ಲಿ ತೀರ್ಮಾನವನ್ನ ಕೈಗೊಳ್ಳೋನು ಮತದಾರ. ಅಂದ್ರೆ ನೀವು ಮತದಾರರನ್ನ ಫೂಲ್ ಅಂತ ಹೇಳ್ತಿದ್ದೀರಾ? ಸಿದ್ದರಾಮಯ್ಯ ಅವರು ಮತದಾರರ ತೀರ್ಮಾನವನ್ನ ಯಾರೋ ಏನೋ ಹೇಳಿದ್ರು, ಒಂದ್ ರೀತಿಯಲ್ಲಿ ಮಂತ್ರ ಎರಚಿಬಿಟ್ರು, ಅದಕ್ಕೆ ಮಂತ್ರಕ್ಕೆ ಮರಳಾಗಿ ಓಟ್ ಹಾಕ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ? ಮತದಾರರನ್ನ ಫೂಲ್ಗಳು ಅಂತ ಕರಿತಿದ್ದೀರಾ? ಬಿಜೆಪಿಯವರ ಧರ್ಮ ರಾಜಕಾರಣ ನಾನು ಮಾತಾಡ್ತೇನೆ. ಅದಕ್ಕೆ ಮುಂಚೆ ಈ ದೇಶಕ್ಕೆ ಕೆಟ್ಟ ಸಂದೇಶ ದೇಶ ತುಂಬ ಹರಿದಾಡ್ತಾ ಇದೆ. ಕಾರಣ ಇಷ್ಟೇ, ದೇಶದ ನಿರುದ್ಯೋಗ ಕಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ದೇಶದಿಂದ ಉದ್ಯೋಗ ಅರಸಿ ಹೋದಂಥ ಇಸ್ರೇಲ್ಗೆ ಉದ್ಯೋಗ ಅರಸಿ ಹೋಗಿರ್ತಾರೆ. ಅಲ್ಲಿ ಹಿಜ್ಬುಲ್ ಉಗ್ರರು ಲೆಬನಾನ್ ಕಡೆಯಿಂದ ಇಸ್ರೇಲ್ ಉತ್ತರ ಗಡಿ ಭಾಗದ ಮಾರ್ಲಿಂಗ್ನಲ್ಲಿ ಅವರು ಭಾರತೀಯ ಮೂಲದ ಇಬ್ಬರು ಮೃತಪಟ್ಟಿರುತ್ತಾರೆ. ನಿರುದ್ಯೋಗ ಕಾಡ್ತಾ ಇದೆ. ನಿರುದ್ಯೋಗಿಗಳು ಬೇರೆ ದೇಶ ಯುದ್ಧ ನಡೀತಕ್ಕಂಥ ದೇಶದಲ್ಲಿ ಹೋಗಿ ಕೆಲಸ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಉದ್ಯೋಗ ನೀಡ್ತಕ್ಕಂಥ ಸರ್ಟಿಫಿಕೇಟ್ ಕೊಟ್ಟರೆ, ಮೋದಿಯವರು ಆ ಯುದ್ಧ ನಡೀತಕ್ಕಂಥ ಇದರಲ್ಲಿ ನಿರುದ್ಯೋಗಿಗಳಿಗೆ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಏನೂ ಇಲ್ಲ. ಕೇರಳದವರು ಅವರಿಬ್ರು ಅಣ್ಣ ತಂದಿರಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ. ಈ ಕೆಟ್ಟವಾದಂಥ ಪರಿಣಾಮವನ್ನು ಅಲ್ಲಿ ಉಂಟಾಗಿರ್ತದೆ. ನಾವು ಹೇಳ್ತಕ್ಕಂಥದ್ದು ಧರ್ಮ ರಾಜಕಾರಣಕ್ಕೆ ಬರ್ತೇನೆ. ಬಿಜೆಪಿಯವರು 1984ರಿಂದ ಅವರು ಬಂದಿರ್ತಕ್ಕಂಥದ್ದೇ, ಅವರು ಹುಟ್ಟು ಬಂದಿರ್ತಕ್ಕಂಥದ್ದೇ, ಅವರ ರಾಜಕಾರಣ ಪ್ರಾರಂಭ ಆಗಿರ್ತಕ್ಕಂಥದ್ದೇ ಧರ್ಮ ರಾಜಕಾರಣದಲ್ಲಿ. ಅವರೆಂದೂ ಕೂಡ ಇದು ನೀವು ಬದುಕಿನ ಬಗ್ಗೆ ಆಗಲಿ, ಸಂವಿಧಾನದ ಬಗ್ಗೆ ಆಗಲಿ ಯಾವುದೇ ರೀತಿಯಾದಂಥ ಒಲವನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರಲ್ಲ. ಹಾಗಾಗಿ ಈಗಲೂ ಕೂಡ ಅವ್ರಿಗೆ ಈ ಅಜೆಂಡಾ, ಧರ್ಮದ ಅಜೆಂಡಾ ಬಿಟ್ಟರೆ ಅವರು ಶೂನ್ಯ ಆಗ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ಅತಿಯೋಶಕ್ತಿ ಇಲ್ಲ. ಇವರು ಧರ್ಮನ ಇಟ್ಕೊಂಡೇ ರಾಜಕಾರಣ ಮಾಡೋದಾದ್ರೆ ಸಂವಿಧಾನ ಧರ್ಮದಿಂದ ವಿಧಾನಸಭಾ ಚುನಾವಣೆಯಾಗಿ ಎಷ್ಟು ತಿಂಗಳಾಯ್ತು? 9 ತಿಂಗಳಾಯ್ತು. 9 ತಿಂಗಳ ಹಿಂದೆ ಕರ್ನಾಟಕದ ಪ್ರಜ್ಞಾವಂತ ಮತದಾರ ಬಿಜೆಪಿಯವರಿಗೆ ಪಾಠ ಕಲಿಸಿದ್ದಾನೆ. ಧರ್ಮಾಧಾರಿತವಾಗಿ ಹೋದ್ರೆ ನಾವು ನಿಮಗೆ ಮತ ಹಾಕೋದಿಲ್ಲ ಅಂತ ಹೇಳಿ. ಅಂದ್ರೆ ನಿಮ್ ಪ್ರಕಾರ ಏನು? ಈ ತೀರ್ಮಾನವನ್ನು ಯಾವ ರೀತಿ ಗಮನಿಸ್ತೀರಿ ನೀವು? ಇದನ್ನ ಹೇಳ್ತಾ ಇರೋದು, ಯಾವಾಗ 9 ತಿಂಗಳ ಹಿಂದೆ ನಡೆದಂತ ಸಮಯದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ಲಿ, ರಾಮನ ಹೆಸರಲ್ಲಿ ಇವ್ರು ರಾಜಕಾರಣ ಮಾಡೋದಾಗ್ಲಿ, ಇದೆಲ್ಲ ಯಾವುದು ಇರಲಿಲ್ಲ. ಆ ಜನಕ್ಕೆ ಅದು ಗೊತ್ತಾಗಿತ್ತು. ಈಗ ಅದು ರಾಮನ ಹಿಂದೆ ಔಚ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದನ್ನ ನಾವು ಜನಗಳಿಗೆ ತಿಳಿಸ್ಬೇಕಾಗ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ? ದೇವರಿಂದ ನಾವ್ ಏನೇ ಮಾಡಿದ್ರು ಕೂಡ ನನ್ನ ವೈಯಕ್ತಿಕ ಆಗ್ತದೆ. ನನ್ನ ಕಷ್ಟ ಸುಖ ದುಮ್ಮಾನಗಳನ್ನು ಹೇಳ್ಕೊಳ್ಳೋದಕ್ಕೆ ಅಕ್ಕಪಕ್ಕದವ್ರು ಹೇಳಿದ್ರು ಕಷ್ಟ ಆಗ್ತಕ್ಕಂಥದ್ದು. ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವರನ್ನ ಆರಾಧನೆ ಮಾಡ್ತೀವಿ, ಅವ್ರನ್ನ ಪ್ರೀತಿ ಮಾಡ್ತೀವಿ. ಆದ್ರೆ ನೀವು ರಾಜಕಾರಣಕ್ಕೆ ಅಂತಂದಾಗ ಬದುಕು ಮುಖ್ಯ ಆಗ್ತದೆ, ಈ ಸಂವಿಧಾನ ಮುಖ್ಯ ಆಗ್ತದೆ, ಈ ದೇಶದ ಕಾನೂನು ಮುಖ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಬಿಡಿಸಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಾಮನ ಸಂಸಾರವನ್ನ ಹೊಡೆದಿರ್ತಕ್ಕಂಥವ್ರು ಬಿಜೆಪಿಯವರು. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಎಲ್ಲರೂ ಇರ್ತಕ್ಕಂಥ ದೇವಸ್ಥಾನಗಳನ್ನ ನೋಡಿ ಆದ್ರೂ ಕಲಿಬೇಕಿತ್ತು. ಯಾರು ಕೂಡ ಬಾಲರಾಮನ್ನ ತಂದಿಡಿ ಅಂತ ಯಾರು ಕೇಳಿಲ್ಲ. 1950 ಇಸ್ವಿಯಿಂದ ಅಲ್ಲಿ ರಾಮನ ದೇವಸ್ಥಾನ ನಾನು ಸ್ಮಿತಾ ಪ್ರಶ್ನೆ ಕೇಳ್ತೀನಿ. ಅಯೋಧ್ಯೆಗೆ ಹೋಗಿದ್ರಲ್ಲ, ಅಲ್ಲಿ ಯಾವ ಮೂರ್ತಿ ನೋಡ್ಕೊಂಡ್ಬಂದ್ರಿ? ಒಳಗಡೆ ಹೋಗಿದ್ರಿ ನೀವು? ರಾಮ ಮಂದಿರ ಒಳಗಡೆ ಹೋಗಿದ್ರಿ, ಯಾವ ಮೂರ್ತಿ ನೋಡ್ಕೊಂಡ್ಬಂದ್ರಿ? ಬೇಸಿಕ್ ಇರೋದು ಅಯೋಧ್ಯೆ ರಾಮನ ಜನ್ಮಭೂಮಿ. ಅಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಮೊದಲ ಮಹಡಿಯಲ್ಲಿ, ಅದಾದ ನಂತರದಲ್ಲಿ ನಿರ್ಮಾಣವಾಗ್ತಿರುವಲ್ಲಿ ರಾಮನ ದರ್ಬಾರ್ ಇರುತ್ತೆ. 5 ವರ್ಷದ ರಾಮನ್ಗೆ ಸೀತೆ ಎಲ್ಲಿ ಸಿಕ್ಕಿದ್ಲು ಸರ್? ಅಲ್ಲಿಗೆ ಹೋಗೋದು ಬೇಡ ನೀವು, ಅಲ್ಲಿಗೆ ಹೋಗೋದೇ ಬೇಡ ನೀವು. ನಾವು ಮಾತನಾಡ್ತಿರೋ ವಿಚಾರ ಇಷ್ಟೇ ಸರ್. ರಾಜಕಾರಣ ಮಾಡೋಕೆ 131 ವಿಚಾರ, 131 ವಿಚಾರ. ಸೀತೆ ಮಕ್ಕಳು ಇಲ್ಲಿದ್ರು ಅಂತ ಹೇಳಿ ಮೂಲ ವಿಗ್ರಹ ಈಗ ಪ್ರತಿಷ್ಠಾಪನೆ ಕೇಳಿಸ್ಕೊಳ್ಳಿ ಸರ್, ಕಣ್ಣಾರೆ ಕಂಡು ಬಂದಿರೋದನ್ನ ನಾನು ಹೇಳ್ತಿದ್ದೀನಿ. ಈಗ ಪ್ರತಿಷ್ಠಾಪನೆ ಆಗಿರತಕ್ಕಂತ ರಾಮಲಲ್ಲನ ಪಾದದ ಹತ್ತಿರದಲ್ಲಿ ಮೂಲ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದ್ಸತಿ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ. ಅಲ್ಲಿ ರಾಮನೂ ಇದ್ದಾನೆ, ಸೀತಾ ಮಾತೆಯೂ ಇದ್ದಾನೆ. ನೀವು ಇಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರ ಸ್ಮಿತಾ ಅವರು ಅಲ್ಲಿ ಹೋಗಿ ಅಲ್ಲಿಂದ ವರದಿಯನ್ನ ಮಾಡಿ ಅಲ್ಲಿ ಏನೇನಿತ್ತು, ಏನೇನ್ ಇಟ್ಟಿದ್ದಾರೆ ಎಲ್ಲವನ್ನು ಕೂಡ ಪ್ರತ್ಯಕ್ಷವಾಗಿ ಕಂಡು ಬಂದು ಹೇಳ್ತಾ ಇರುವಂತದ್ದು. ನಾನು ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ಹೇಳ್ತೀನಿ ಸರ್, ವಿಷಯ ಇರೋದು ನೀವು ಧರ್ಮದ ವಿಚಾರದಲ್ಲಿ ಅವ್ರು ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ನೀವೇನ್ ಮಾಡ್ತಿದ್ದೀರಿ? ಉತ್ತರ ಕೊಡಿರಂತೆ. ನೀತಿಗೆಟ್ಟ ರಾಮನ ವಿಚಾರವನ್ನ ಪ್ರಸ್ತಾಪ ಮಾಡಿ ನೀತಿಗೆಟ್ಟ ರಾಜಕಾರಣ ಮಾಡಿದ್ದೀರಿ. ನನ್ನ ಪದ ಅಲ್ಲ ಸರ್, ಶಿಕ್ಷಣ ಸಚಿವರ ಮಾತಿದು. ನೀತಿಗೆಟ್ಟ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು?
ಶಿಕ್ಷಣ ಸಚಿವರು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾದಾಗ ಯಾವ ರೀತಿ ಮಾತಾಡ್ಬೇಕಂದಾಗ ಅವ್ರ ಶಿಕ್ಷಣ ಹೆಂಗಿರುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ, ಅವರ ಧರ್ಮ ಸಂಸ್ಕೃತಿ ಏನಂತ ಗೊತ್ತಾಗುತ್ತೆ. ಈಗ ತಾನೇ ರಾಮಕೃಷ್ಣ ಅವ್ರು ಮಾತಾಡ್ತಾ ಇದ್ರು 1955 ಅಂತ. ಸ್ವಾಮಿ, ಹಿಂದೂ ಧರ್ಮ 1955, ಶ್ರೀರಾಮ. ಒಂದ್ ನಿಮಿಷ ಕೇಳ್ಕೋಬೇಕು, ಬರೀ ನೀವು ಹೇಳೋದು ಉತ್ತರ ಕೊಡ್ಬೇಕಾಗಿತ್ರಿ, ನೀವು ಕೇಳಿಸ್ಕೊಳ್ಳೋ ಅಂತ ಪ್ರಮೇಯ ನೀವು ಮಾತಾಡಿದಾಗ ರಾಮ ಮಂದಿರ ಬಂದೆ ಬರೀ 1955 ಇಸ್ವಿ ಅಂತಿದ್ದಲ್ರಿ, ಅದು 500 ವರ್ಷಗಳ 496 ವರ್ಷಗಳ ಇತಿಹಾಸ ಇರುವಂತದ್ದು. ಸರ್, ಇವ್ರೇನ್ ಪ್ರಶ್ನೆ ಹೇಳ್ತಾರೆ ಪ್ರತಿ ಸತಿ, ನಾವು ಹಿಂದೂಗಳೇ ಅಂತ. ನಾವು ಹಿಂದೂಗಳೇ ಅಂದ್ರೆ ಒಬ್ಬ ಹಿಂದೂ ದೇವರನ್ನ ಎಲ್ಲದರಲ್ಲೂ ಕಾಣ್ತಾನೆ. ಈಗ ಪ್ರಶ್ನೆ ಮಾಡ್ತಾರೆ, ಅದು ಬಾಲರಾಮನ ಬಗ್ಗೆ ಸೀತೆಯಲ್ಲಿ ಅಂತ ಕೇಳ್ತಾರೆ. ಅಂದ್ರೆ ಇವರ ಒಂದು ಮೌಢ್ಯತೆ ಎಲ್ಲಿಷ್ಟು ತುಂಬಿದೆ ಅಂತ ಅಂದ್ರು ಸರ್. ಅಲ್ಲಿ ಇದು ಜನರ ಭಾವನೆ ರೀ. ಇದು ಬಂದು ಬಿಜೆಪಿ ಇಟ್ಕೊಂಡು ಚುನಾವಣೆ ಗೆದ್ರಿ, ಆರ್ಟಿಕಲ್ 370 ರದ್ದನ್ನ ಇಟ್ಕೊಂಡು ಚುನಾವಣೆ ಗೆದ್ರಿ. ಈಗ ರಾಮನ ವಿಚಾರ ನಿಮಿಷ ರಾಮಕೃಷ್ಣ ಪ್ರಶ್ನೆ ಕೇಳಕ್ಕಾದ್ರು ಬಿಡಿ. ಹೌದಾ ಸರ್? ಹಾಗಾದ್ರೆ 564 ಏನು ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತಲ್ಲ, 65 ಎಲ್ಲಾನು ಸರ್ದಾರ್ ಪಟೇಲ್ ಮಾಡಿದ್ರು. ಒಂದು ಮಾತ್ರ ಕೊಟ್ಟು ನೆಹರು ಅವ್ರಿಗೆ ಒಂದು ಮಾತ್ರ ಕೊಟ್ಟಿದ್ದಂಥದ್ದು ಜಮ್ಮು ಕಾಶ್ಮೀರದ್ದು. ಇವತ್ತು ಕ್ಯಾನ್ಸರ್ ನಾಗೆ 70 ವರ್ಷ ಬಂದ್ಬಿಟ್ಟು ಅದು ಇತ್ತಲ್ಲ, ಅದಲ್ಲಿ ಇಡೀ ರಾಷ್ಟ್ರದ ಒಂದು ಅಕೌಂಟಬಿಲಿಟಿ ಇಲ್ದಿರಾ, ಒಂದು ರಾಜಕೀಯ ಸ್ಟೆಬಿಲಿಟಿ ಇಲ್ದಿರಾ, ಉಗ್ರವಾದಿಗಳ ಮೂಲ ಸ್ಥಾನವಾಗಿದ್ದಂಥದ್ದು ಇದು ಮಾಡಿದ್ ಯಾರು ಸರ್? ಯಾರಿದು ಮಾಡಿದ್ದು? ಅವತ್ತು ನಮ್ಮ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಆ ಒಂದು ಸರ್ಕಾರದಲ್ಲಿ ಇದ್ರು ಕೂಡ ಈ 370 ವಿರುದ್ಧ ಆಚ ಕಡೆ ಬಂದು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ರು ಕೂಡ ಆಚ ಕಡೆ ಬಂದು 370 ನಮ್ದು ಇವತ್ತೇನೋ 40 ವರ್ಷದಲ್ಲ ಸರ್. ಇದರಲ್ಲಿ ಬರ್ತೀನಿ. ಒಂದು ಅರ್ಥ ಆಗಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗ 40 ಜನ ಸೈನಿಕರು ಸರ್ ವೀರ ಮರಣವನ್ನು ಒಪ್ಪಿದ್ದು. ಇವತ್ತು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ. ಅವ್ರ ಕುಟುಂಬ ಹೇಗಿದೆ, ಅವ್ರ ಕುಟುಂಬ ಯಾವ ನೋವಲ್ಲಿದ್ದಾರೆ, ಏನಾಗ್ತಿದೆ, ಯಾರು ಕೂಡ ಮಾತಾಡ. ಹೇಳಿದ್ರಿ ಆ ಮಾತು 11 ತಿಂಗಳ ಹಿಂದೆ, ಎಕ್ಸಾಕ್ಟ್ಲಿ ಇಲ್ಲಿಂದ 11 ತಿಂಗಳ ಹಿಂದೆ. ಆಗ ರಾಜಸ್ಥಾನದಲ್ಲಿ ಇದ್ದಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಹೌದಾ ರಾಮಕೃಷ್ಣ ಸರ್? ಯಾವಾಗ? 11 ತಿಂಗಳ ಹಿಂದೆ ಸರ್. ಸಚಿನ್ ಪೈಲಟ್ ಅವರು ಡಿಸಿಎಂ ಆಗಿದ್ರು, ಗೆಹ್ಲೋಟ್ ಅವರು ಸಿಎಂ ಆಗಿದ್ರು. ಅವಾಗ ಏನಾಯ್ತು ಗೊತ್ತಾ? ಸಚಿನ್ ಪೈಲಟ್ ಅವರ ಮನೆ ಮುಂದೆ ಪುಲ್ವಾಮಾ ಅಟ್ಯಾಕ್ ನಲ್ಲಿ ಮೃತಪಟ್ಟ ಈ ದೇಶದ ವೀರ ಯೋಧರ ಪತ್ನಿಯರು, ವಿಧವೆಯರು ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಯಾಕೆ ಗೊತ್ತಾ? ಗೌರ್ಮೆಂಟ್ ಇಂದ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡ್ತಿಲ್ಲ ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರ ಕೂಗಿದ್ರು. ಅಷ್ಟೊಂದು ಕಾಳಜಿ ಇರುವವರು ದೇಶದ ಸೈನಿಕರ ಬಗ್ಗೆ ಅಷ್ಟೊಂದು ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿಯನ್ನ ಬ್ಲೇಮ್ ಮಾಡೋರು, ನಿಮ್ ಸರ್ಕಾರ ಏನ್ ಮಾಡಿತ್ತು ಆ ರಾಜ್ಯದಲ್ಲಿ? ನೀವು ಹೇಳೋದು ಹೇಗೆ ಅಂದ್ರೆ, ಕೇಂದ್ರ ಸರ್ಕಾರ ಕೇಳಬೇಕಾದಂತ ಪ್ರಶ್ನೆ ರಾಜ್ಯ ಸರ್ಕಾರ ಕೇಳ್ತೀರಾ, ರಾಜ್ಯ ಸರ್ಕಾರ ಕೇಳುವಂತ ಪ್ರಶ್ನೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರನೇ ಏನಾದ್ರೂ ಆ ಪದ್ಧತಿ ತಂದಿದ್ರೆ ಒಬ್ಬ ವೀರ ಸೇನಾನಿಗೆ ಅವನಿಗೆ ಪೆನ್ಷನ್ ಬರ್ಬೋದು, ಜಮೀನ್ ಕೊಟ್ಟಿರ್ಬೋದು, ಎಲ್ಲಾ ಕೊಟ್ಟಿದ್ರು ಕೂಡ ಅವ್ರ ಮಿಸಸ್ ಗಳಿಗೆ, ಅವ್ರ ಫ್ಯಾಮಿಲಿ ಮೆಂಬರ್ ಗಳಿಗೆ ಏನಾದ್ರೂ ಕೆಲಸ ಅಂತ ಕೊಟ್ಟಿದ್ರೆ ಇಡೀ ದೇಶದಲ್ಲಿ ಏನಾದ್ರು ಮಾಡ್ಕೊಂಡ್ ಬಂದಿರೋ ಆ ಪದ್ಧತಿ ಕಾಂಗ್ರೆಸ್ ಪಾರ್ಟಿನೇ ಮಾಡ್ಕೊಂಡ್ ಬಂದಿರ್ತಕ್ಕಂಥ. ಇನ್ನಿಬ್ರು ಮಾತಾಡಕಿದ್ದಾರೆ. ನಾನು ರಾಮಕೃಷ್ಣ ಅವರಿಗೆ ಪ್ರಶ್ನೆ ಕೇಳಿದೆ, ಅವ್ರು ಅದನ್ನ ಉತ್ತರ ಕೊಡ್ಲೇ ಇಲ್ಲ.